ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ, ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ, ಅವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಂತ ಯಾರವರು, ಅದ್ವಾನಿಯವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಅದ್ವಾನಿಯವರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಅದ್ವಾನಿಯವರು ಎಸ್.ಎಂ. ಕೃಷ್ಣ ಅವರಿಗೆ ಪತ್ರ ಬರೀತಾರೆ. 371 ಮಾಡಕ್ ಸಾಧ್ಯ ಇಲ್ಲ. ಬೇರೆ ರಾಜ್ಯದವರೆಲ್ಲ ಕೇಳ್ಬಿಡ್ತಾರೆ. ಯಾರು ಇದ್ರು ಹೇಳಿದವರು? ಮಿಸ್ಟರ್ ಅದ್ವಾನಿ. ಮಿಸ್ಟರ್ ಅದ್ವಾನಿ ಯಾವ ಪಕ್ಷಕ್ಕೆ ಸೇರಿದವರು? ಬಿಜೆಪಿ ಪಕ್ಷಕ್ಕೆ. ಅವ್ರಿಗೆ ಓಟ್ ಹಾಕ್ತೀರಾ? ಹೇಳಿ ನೋಡೋಣ. ಓಟ್ ಹಾಕ್ತೀರಾ? ಐ ಆಮ್ ನಾಟ್ ಚುನಾವಣೆಗೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ದೇರ್ ಇಸ್ ಎ ಡಾಕ್ಯುಮೆಂಟ್ ರಿಟರ್ನ್ ಬೈ ಮಿಸ್ಟರ್ ಅದ್ವಾನಿ. ದೇರ್ ಇಸ್ ಎ ಲೆಟರ್ ರಿಟರ್ನ್ ಬೈ ಮಿಸ್ಟರ್ ಅದ್ವಾನಿ. ನೀವು ಮರ್ತು ಬಿಟ್ರೆ ಏನ್ ಮಾಡೋದು? ಇದನ್ನೆಲ್ಲ ಮರ್ತು ಬಿಟ್ರೆ ಏನ್ ಮಾಡಬೇಕು? ಯಾವ ಕಾರಣಕ್ಕೂ ಕೂಡ ಹೈದರಾಬಾದ್ ಕರ್ನಾಟಕದ ಜನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮರಿಬಾರದು. ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆಯನ್ನ ಮರಿಬಾರದು. ಇವತ್ತು ಅಜಯ್ ಸಿಂಗ್ ಇಲ್ಲೇ ಇದ್ದಾರೆ. ಅವರನ್ನ KKRDB ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಎಷ್ಟು ಕೋಟಿ ರೂಪಾಯಪ್ಪ ಇರೋದು? 5,000 ಕೋಟಿ. ಯಾರಿಂದ ಗೊತ್ತಪ್ಪ? ಯಾರಿಂದ ಗೊತ್ತು? 6 ಜಿಲ್ಲೆಗಳಿಗೆ 5,000 ಕೋಟಿ ವಿಶೇಷ ಅನುದಾನ ಯಾರಿಂದ ಬಂತು? ಇವತ್ತು ಡಾಕ್ಟರ್ಗಳಾಗಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಪ್ರೊಫೆಸರ್ಗಳಾಗಿದ್ರೆ, ತಹಸೀಲ್ದಾರ್ಗಳಾಗಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ. 371 ಆದ ಪರಿಣಾಮ. ಇದನ್ನ ಅವ್ರನ್ನ ಸೋಲಿಸಿದ್ರಲ್ರಿ. ನೀವೇ ಹೇಳಿಯಪ್ಪ, ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸೋಲಿಸಿದ್ ಸರಿನಾ ಇಲ್ವಾ? ಜಾಧವ್ ಗೆಲ್ಸಿದ್ದು ಸರಿನಾ ಇಲ್ವಾ? ಜಾಧವ್ ಉಪಯೋಗಕ್ಕೆ ಬಂದಿದಾರ? ನಿಮ್ಮ ಉಪಯೋಗಕ್ಕೆ ಬಂದಿದಾರ? ಬಂದಿಲ್ಲ. ಆದ್ಮೇಲೆ ನಮ್ಮ ಕಾಂಗ್ರೆಸ್ ಈ ಸಾರಿ ಗೆಲ್ಲಿಸ್ಬೇಕಲ್ಲ. ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಾಧಾನ ಆಗ್ಬೇಕಾದ್ರೆ, ತೃಪ್ತಿ ಆಗ್ಬೇಕಾದ್ರೆ ಈ ಸಾರಿ ಜಾಧವ್ ಅವರನ್ನ ಸೋಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿದಾಗ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಕೆಲಸವನ್ನ ಅವರು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಸಾರ್ಥಕ ಆಗ್ಬೇಕಲ್ಲ. ನೀವು ಓಟ್ ಹಾಕ್ಲಿ ಅಂತ ಮಾಡಲಿಲ್ಲ. ಅವರು ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ. ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಜನರು ಬಡತನದಲ್ಲಿದ್ದಾರೆ. ಅವ್ರಿಗೋಸ್ಕರ ಹೋರಾಟ ಮಾಡಬೇಕು, ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಅವರು ಮಾಡದಂತ ಹೋರಾಟ. ಇದನ್ನ ನೀವು ನೆನ್ಕೊಳ್ಳದೆ ಹೋದ್ರೆ, ಗುರ್ತಿಸದೆ ಹೋದ್ರೆ ಯಾರಿಗ ಅನ್ಯಾಯ ಆಗ್ತದೆ? ಯಾರಿಗನ್ಯಾಯ ಆಗ್ತದೆ? ನಿಮಗೆ ಅನ್ಯಾಯ ಆಗೋದು, ನಿಮಗೆ ಅನ್ಯಾಯ ಆಗೋದು. ಅದರಿಂದ ಈ ಸಾರಿ ಆದರೂ ಕೂಡ ನೀವು ಮಾಡದಂತ ತಪ್ಪನ್ನ ಮತ್ತೆ ಮಾಡಕ್ ಹೋಗ್ಬೇಡಿ. ಜೇವರ್ಗಿನಲ್ಲಿ, ಅಫಜಲ್ಪುರದಲ್ಲಿ ಬಹಳ ಲೀಡ್ ಕೊಟ್ಬಿಟ್ರು ಕಳಿಸ್ತಾರೆ ಅಲ್ಲ? ಏನಪ್ಪ ಅಜಯ್ ಸಿಂಗ್ ಯಾವ ಲೀಡ್ ಆಗ್ಬೇಕು? ಬಹಳ ಲೀಡ್ ಬಿಜೆಪಿಗೆ ಲೀಡ್ ಆಗೋಯ್ತು. ಐ ಡೋಂಟ್ ನೋ ಯಾಕೆ ಬಿಜೆಪಿಗೆ ವೋಟ್ ಹಾಕ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ವೈ ಬಿಜೆಪಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ, ಒಂದು ಧರ್ಮದ ಜನರ ಮೇಲೆ ಇನ್ನೊಂದು ಧರ್ಮದಲ್ಲಿ ಎತ್ಕಟ್ಟದು, ದ್ವೇಷ ಬಿತ್ತದು. ಅದಕ್ಕೋಸ್ಕರ ವೋಟ್ ಹಾಕ್ತೀರಾ?
ದಯಮಾಡಿ ಅದನ್ನ ಓಟ್ ಹಾಕ್ಬೇಕು ಹೋಗ್ಬೇಡಿ. ದೇಶ ನೆಮ್ಮದಿಯಿಂದ ಇರಬೇಕಲ್ಲ, ಶಾಂತಿಯಿಂದ ಇರಬೇಕಲ್ಲ. ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯೇ ತೋಟ ಆಗ್ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ಸಮಾಜ, ನಮ್ಮ ದೇಶ. ಇದನ್ನ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದಕ್ಕೋಸ್ಕರ ಅಸಮಾನತೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರಾಜ್ಯದ ಬಡವರು, ಮಹಿಳೆಯರು, ರೈತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಇವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದು. 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು. ಈಗ ಬಡವರ ಕೈನಲ್ಲಿ ದುಡ್ಡಿರ್ಬೇಕಾ ಬೇಡ? ದುಡ್ಡಿಲ್ದೆ ಹೋದ್ರೆ ಅವರು ಅಂಗಡಿಗೆ ಹೋಗಕ್ಕಾಗತ್ತಾ? ಬಟ್ಟೆ ಅಂಗಡಿಗೆ ಹೋಗಕ್ಕಾಗತ್ತಾ? ದಿನಸಿ ಅಂಗಡಿಗೆ ಹೋಗಕ್ಕಾಗತ್ತಾ? ಒಡವೆ ಮಾಡಿಸ್ಕೊಳಕ್ಕಾಗತ್ತಾ? ನಾನು ಇವತ್ತು ಒಂದು ವಿಡಿಯೋ ನೋಡಿದೆ. ಒಬ್ಬ ಹೆಣ್ಮಗಳು ವಯಸ್ಸಾಗಿರೋಳು ಮಾತಾಡ್ತಾ ಇದ್ಲು. ನೀ ಯಾರಿಗೆ ಓಟ್ ಹಾಕ್ತೀಯಮ್ಮ? ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತೀನಿ. ಯಾವ ಪಾರ್ಟಿಗೆ ಓಟ್ ಹಾಕ್ತೀನಿ? ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತೀನಿ. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ತಿಂಗಳಿಗೆ 2,000 ರೂಪಾಯಿ ಕೊಟ್ಟದ್ರಿಂದ ಅದನ್ನೆಲ್ಲ ಉಳಿಸಿ ಈಗ ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ. ಅವ್ರು ಹೇಳದ್ದು, ನಾನು ಹೇಳಿರೋದಲ್ಲ. ನೋಡಿ ಬೇಕಾದ್ರೆ ಇದರಲ್ಲಿ ಮೊಬೈಲ್ನಲ್ಲಿ ನೋಡಿ. ನಾನು ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಯಲ್ಲಿ ಹಿಂಗೆ ಭಾಷಣ ಮಾಡಿ ಕೆಳಕ್ಕೆ ಇಳಿದೆ. ಒಬ್ಬ ಹೆಣ್ಮಗಳು, ಮಧ್ಯ ವಯಸ್ಕಳು, ಹೂನಾರ ಹಿಡ್ಕೊಂಡು ನಿಂತಿದ್ರು. ನಾನು ಇದೇನಮ್ಮ ಹೂನಾರ, ಇದು ಹೂವಿಲ್ಲ, ಬರೀ ಇದನ್ನ ಕಟ್ಟಿದೆಯಲ್ಲ ಅಂತ ಹೇಳಿದೆ. ಎಲ್ಲ ನಾನು ಟಿಕೆಟ್ ತಗೊಂಡಿರೋದು ಸರ್, ದುಡ್ಡು ಕೊಟ್ಟಿಲ್ಲ. ಬೇರೆ ಬೇರೆ ಸ್ಥಳಗಳಿಗೆಲ್ಲ ಪ್ರವಾಸ ಮಾಡಿದ್ದೀನಲ್ಲ, ನೀವು ಬಸ್ ಫ್ರೀ ಮಾಡಿದ್ದೀರಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ನಿಮಗೆ ಹೂನಾರ ಮಾಡಿ ಹಾಕೋಣ ಅಂತ ಬಂದಿದ್ದೀನಿ ಅಂತ ಹೇಳಿದೆ. ಇಟ್ಸ್ ಎ ಫ್ಯಾಕ್ಟ್. ಇದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಏನಿದೆ? ಹೆಣ್ಮಕ್ಳಿದ್ದೀರಾ ಇಲ್ಲಿ? ಸುಮಾರು 2 ಕೋಟಿ ಮಹಿಳೆಯರು, 2 ಕೋಟಿ ಮಹಿಳೆಯರು ಜೂನ್ 11ನೇ ತಾರೀಕು ನಾವು ಚಾಲನೆ ಕೊಟ್ಟವು. 2023 ಜೂನ್ 11ನೇ ತಾರೀಕು ಚಾಲನೆ ಕೊಟ್ಟವು. ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು, 200 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿದ್ದಾರೆ. ಹೌದಲ್ವೇನ್ರಿ? ಆ ದುಡ್ಡೆಲ್ಲ ಉಳಿತಾಯ ಆಯ್ತಲ್ವಾ? 2,000 ರೂಪಾಯಿ ಬರ್ತಾ ಇದೆಯಲ್ವಾ? ನಿಮಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವಲ್ಲ, ಅದು ದುಡ್ಡೆಲ್ಲ ಉಳಿತಾಯ ಆಯ್ತಾ ಇದೆಯಲ್ಲ? ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ತಿಂಗಳಿಗೆ ಒಬ್ಬರಿಗೆ 170 ರೂಪಾಯಿ ಕೊಡ್ತಾ ಇದೀವಲ್ಲ, ಅದು ಉಳಿತಾಯ ಆಯ್ತಾ ಇದೆಯಲ್ಲ? ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಲ್ಲ, ಅದು ಉಳಿತಾಯ ಆಯ್ತಾ ಇದೆಯಲ್ಲ? ಒಂದು ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಇವತ್ತು ಬಡವರ ಕೈಗೆ ಹೋಗ್ತಾ ಇದೆ. 5,000 ರಿಂದ 6,000 ರೂಪಾಯಿ. ನಿಮ್ಮ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಲ್ಲ? ಈಗಾಗಲೇ ಖರ್ಗೆಯವರು, ನಾನು ಹೇಳಕ್ ಹೋಗಲ್ಲ, ಖರ್ಗೆಯವರು AICC ಇಂದ ಏನೇನು ಹೇಳಿದ್ದಾರೆ, ಏನೇನು ಗ್ಯಾರಂಟಿಗಳನ್ನು ಹೇಳಿದ್ದಾರೆ, ಜನರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರದಲ್ಲಿದೆ ಎಲ್ಲ ಕಾಲದಲ್ಲೂ ಕೂಡ ಸಾಮಾಜಿಕ ನ್ಯಾಯ ಮಾಡತಕ್ಕಂಥ, ಸರ್ವರಿಗೂ ಸಮಪಾಲು ಸಮಬಾಳನ್ನು ಕೊಡತಕ್ಕಂಥ ಪ್ರಯತ್ನವನ್ನ ಮಾಡಿದೆಯೇ ಹೊರತು ಬಿಜೆಪಿ ತರ ಸುಳ್ಳು ಹೇಳ್ಕೊಂಡು ಸುಳ್ಳು ಭ್ರಮೆಗಳನ್ನು ಹುಟ್ಟಿಸಿ
ಭ್ರಮಾಲೋಕದಲ್ಲಿ ಜನ ತೇಲಾಡ ರೀತಿಯಲ್ಲಿ ಮಾಡಿಲ್ಲ. ಬರೀ ನಾವು ಕನಸುಗಳನ್ನು ಬಿತ್ತಲ್ಲ, ಕನಸುಗಳನ್ನ ಬಿತ್ತಿದ ಮೇಲೆ ನನಸು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಬರೀ ಕನಸುಗಳನ್ನು ಬಿತ್ತದಲ್ಲ. ಬಿಜೆಪಿಯವರು ಕನಸುಗಳನ್ನು ಬಿತ್ತಾರೆ, ನನಸು ಮಾಡಲ್ಲ. ಈಗ ಹೇಳಿ ಯಾರಿಗೂ ಓಟ್ ಹಾಕ್ಬೇಕು ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಖರ್ಗೆ ಅವರು ಆ ಸೋಲಿನ ಕಹಿಯನ್ನು ಮರಿಬೇಕಾದ್ರೆ ಇಲ್ಲಿ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಾಗ ಮಾತ್ರ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಈಗಲಾದ್ರೂ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿ ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.